ಯಾಕ ಚೈತ್ರ ಚೈತ್ರ ಅಂತ ಹೇಳಿ ಯಾಕೋ ಸಿಟ್ನಾಗೆ ಇದ್ದೀರಾ? ಯಾಕೆ ಏನಾಯ್ತು? ಸುಮ್ಮನೆ ಅವ್ರ ವಿಷಯಕ್ಕೆಲ್ಲ ಓಡಾಡ್ಕೊಂಡು ನೀನು ಹಿಂಗೆ ಇರು. ಅವ್ರ ವಿಷಯಕ್ಕೆ ನಾನು ಹೋಗ್ಬೇಡ ಅಂತ ಹೇಳ್ತೀನಿ. ನಾನು ಆಲೇ ಹೋಗಿ ಎಲ್ಲ ಸಹಾಯ ಮಾಡಿ ಅವ್ರ ಹತ್ರ ಅನ್ನಿಸ್ಕೊಂಡಿದ್ದಾಯ್ತು ಚೈತ್ರ. ಇನ್ನು ನೀನು ಅನ್ನಿಸ್ಕೊಂಡಿದೀಯಾ? ಹಂಗಂದ್ರೂ ಅವ್ರ ಜೊತೆಗೆ ಹೋಗ್ತೀಯಲ್ಲ, ಸುಮ್ಮನಿರು. ಇವಾಗ ಏನೋ ಕಷ್ಟ ಬಂದೈತೆ, ಕಷ್ಟ ಬಂದಾಗ ಕತ್ತೆ ಕಾಲೂ ಹಿಡಿ ಅಂತಾರಲ್ಲ, ಹಾಗೆ ಅವರು ಯಾರು ಕೈ ಕಾಲು ಬೇಕಾದರೂ ಹಿಡಿತಾರೆ. ಸ್ವಲ್ಪ ಗಂಡ ಹೆಂಡ್ತಿ ಅವ್ರು ಚೆನ್ನಾಗಾಗಲಿ ನೋಡು ಅವ್ರನ್ನ. ಬೇಕಾದ್ರೆ ನಮ್ಮನ್ನೇನೆ ಮತ್ತೆ ತಿರಸ್ಕಾರ ಮಾಡಿಬಿಡ್ತಾರೆ ಅವ್ರು. ಎಂತೆಂಥ ಮಾತು ಅಂದ್ಬಿಡ್ತಾರೆ ನಮ್ಮನ್ನೇನೆ. ಸುಮ್ಮನಿರು ಅಂತ ಹೇಳಿದ್ರೆ ನೀನು ಅವ್ರ ಜೊತೆಗೆ ಅದು ಇದು ಹೇಳೋದಕ್ಕೆ ಹೋಗ್ತೀಯಾ? ಅವ್ರನ್ನೆಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗ್ತೀಯಾ? ಸುಮ್ಮನಿರು. ನಿನಗೇನು ಬೇಕು ಬೇಕಾದಾಗ ಮಾತ್ರ ಬರ್ತಾರೆ ಅವರಷ್ಟೇ. ಹೋಗ್ಬೇಡ ನೀನು. ನಾನು ಅದಕ್ಕೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮಾತಾಡಿಸ್ತೀಯಾ ಏನಮ್ಮಂದ್ರೆ ಏನಮ್ಮ ಅನ್ಕೊಂಡಿರೋ ಅಷ್ಟೇ. ಜಾಸ್ತಿ ಎಷ್ಟನ್ನ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಬಿಡ್ರಿ ಅತ್ಲಾಗೆ, ಪಾಪ ಸುಗುಣ ನಾನು ನೋಡೋಕ್ಕಾಗಲ್ಲ. ಅವ್ನು ಮಾಡಿರೋದು ನೆನೆಸ್ಕೊಂಡು ಹೋಳ್ತಾ ಇರ್ತಾಳೆ. ಏನು ಮಾಡಲಿ ಅಂತ ಕೆಲಸ ಮಾಡಿದಾನ ಅವನು. ಅದಕ್ಕೋಸ್ಕರ ಅವನು ಆಪ್ರೇಷನ್ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದ. ಅದಕ್ಕೆ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅವ್ರ ಅಮ್ಮ ಬಂಜಂಟಿ ಬಂದು ಏನು ಮಾಡ್ತೀಯಮ್ಮ ಚೈತ್ರ, ನೀನೇ ಕರ್ಕೊಂಡು ಹೋಗ್ಬೇಕಣಮ್ಮ ಇವಾಗ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಚೆಕ್ ಮಾಡ್ಸಮ್ಮ ಅಂತಂತು. ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಿದ್ವಿ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಡಾಕ್ಟ್ರೆ ಹಿಂಗಾಗಿತ್ತು ನಿಮ್ಮ ಹಾಸ್ಪಿಟ್ಲಲ್ಲಿ, ಏನು ಮಾಡಿದ್ರ ಏನು ಅಂತ ಹೇಳಿ ಡಾಕ್ಟ್ರನ್ನ ಸ್ವಲ್ಪ ವಿಚಾರಿಸೋದಕ್ಕೆ, ಇಲ್ಲ ತಾಯಿ ಕಾರ್ಡಲ್ಲೆಲ್ಲ ನೋಡಿದ್ವಿ, ಎಲ್ಲ ವಿವರ ನೋಡಿಕೊಂಡು ಎಲ್ಲ ತಿಳ್ಕೊಂಡು ಅದಕ್ಕೆ ನಾವು ಮಾಡಲಿಲ್ಲ, ನಮಗೆ ಡೌಟ್ ಬಂತು. ಹಿಂಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಡೌಟ್ ಬಂತು, ಅದಕ್ಕೆ ನಾವು ಮಾಡಲಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೆ ನಾನು ಅಯ್ಯೋ ದೇವ್ರೆ, ಇದೇ ಹೆಂಗೋ ಒಳ್ಳೆ ಕೆಲಸ ಆಯಿತು, ಪಾಪ ಮಕ್ಕಳಾಗಲ್ಲ ಅಂತ ಹೇಳಿ ಅವಳು ಹೇಳ್ತಿದ್ಲು. ಅದಕ್ಕೆ ಅಂತ ಕರ್ಕೊಂಡೋಗಿ ಚೆಕ್ ಮಾಡಿಸಿದ್ವಿ ಕಂಡು. ಬಿಡ್ರಿ ಅತ್ಲ, ಪಾಪ ಅವರೇ ಹಂಗೆ ಮಾಡ್ತಾರೆ ಅಂತಂದ್ರೆ ನಾವು ಹಂಗೆ ಮಾಡಿದ್ರೆ ಅರ್ಥ ಇರಲ್ಲ. ನಾವೇನೋ ಸ್ವಲ್ಪನ ಅನುಸರಿಸ್ಕೋಬೇಕು. ಸುಮ್ಮನಿರು ಚೈತ್ರ. ನಾನು ಆಲೇ ನೋಡಿದ್ದೀನಿ, ನಾನು ಎಷ್ಟು ಸಹಾಯ ಮಾಡಿದ್ದೀನಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನನಗೆ ಅವ್ನು ಮಾಡಿರೋ ಇದಕ್ಕೆ ನನಗೆ ಎಷ್ಟು ಇದು ಮಾಡಿದಾನೆ ಅವ್ನು ಗೊತ್ತಾ? ಅಂಗಡಿಯಾಕೋ ಕಳ್ತನ ಮಾಡ್ದ, ನನ್ನ ಅಂಗಡಿಗೆ ಬೆಂಕಿ ಇಡಬೇಕಂತ ನೋಡ್ದ, ಎಷ್ಟು ಮಾಡಿದ್ದಾನೆ. ನನ್ನ ಋಣದಲ್ಲೇ ಇದ್ದು ನಾನು ಅವನಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ರು ಸ್ವಲ್ಪನಾದ್ರೂ ನೆನೆಸ್ಕೊಂಬ್ಲಿಲ್ವಲ್ಲ. ನನಗೆ ಮೂಲ ಆದ ಅವನು. ಇವಾಗ ಅವನು ಎಷ್ಟು ಅವನು ಮೆರಿತಾ ಇದ್ದಾನೆ ಗೊತ್ತಾ? ಅವನ ಮಾತು ಕೇಳ್ಕೊಂಡು ಈ ಸುಗುಣನೂ ಹಂಗೆ ಆಡ್ತು. ಈ ಹುಡುಗಿಯೇನು ಕಮ್ಮಿ ಇಲ್ಲ ಬಿಡು. ಎಲ್ಲ ಸರಿಯಾಗಿದ್ದಿದ್ರೆ ಈ ಹುಡುಗಿನೇ ಸುಗುಣನ್ನೇ ಹಿಡಿಯೋಕ್ಕಾಗಲ್ಲ. ಮದುವೆ ಆಗಿ ವಾಸದ್ನಾಗ ಬಂದಾಗ ನನ್ನ ಗಂಡನ ಕೆಲಸ ಐತೆ ಅಂತ ಹೇಳಿ ಏನು ಜಂಬ ಮಾಡೋದು ಚೈತ್ರ, ನಾನು ಅವಾಗಲೇ ತಿಳ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ಯಾರನ್ನೂ ನಂಬೋ ಅಂಥ ಕಾಲ ಅಲ್ಲ ಇವಾಗ. ಎಲ್ಲೋಡು ಚೆನ್ನಾಗಿದ್ದಂಗೆ ಬೆನ್ನಿಗೆ ಚೂರಿ ಹಾಕೋಂಥ ಜನ ಇರ್ತಾರೆ. ನಾವು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಇಲ್ಲಿ ಜೀವನ, ಇಲ್ಲಾಂದರೆ ಜೀವನ ನಡೆಸೋದಕ್ಕಾಗಲ್ಲ ಚೈತ್ರ. ಇಲ್ಲಿ ಚೆನ್ನಾಗಿದ್ದಂಗೆ ಏನಾದರೂ ಒಂದು ಕೆಟ್ಟದ್ದು ಬಯಸ್ತಾನೆ ಇರ್ತಾರೆ ಜನ. ನೀನು ಎಚ್ಚರಿಕೆಯಿಂದ ಇರು. ಸ್ವಲ್ಪ ಮಾತಾಡಿಸಿದ ತಕ್ಷಣ ನೀನು ಜಾಸ್ತಿ ಉಬ್ಬಕ್ಕೆ ಹೋಗ್ಬೇಡ. ಇವಾಗ ನೋಡು, ಮಾತಾಡಿಸ್ತೇ ಇಲ್ದೋಳು ಇವತ್ತು ಕರ್ಕೊಂಡು ಹೋಗಿದೀಯ ಹಾಸ್ಪಿಟ್ಲಿಗೆ. ನಿನ್ನ ಕೆಲಸ ಏನು, ನಿಂದೇನು ನಮ್ಮದೇ ಕೆಲಸ ಬೇಜಾನೇ ಐತೆ. ಅದನ್ನೆಲ್ಲ ನೋಡ್ಕೊಂಡು ಇರ್ಬೇಕು ತಾನೆ, ಹೋಗಿದೀಯ. ನನಗೆ ನೀನು ಮಾತು ಹೇಳ್ದ ನೀನು ನಿಂಗೆ ಹೋಗ್ತೀನಿ ಅಂತ ಹೇಳಿ ಹೇಳೋಣ ಅಂತ ನೋಡಿದೆ, ನೀವು ಇರಲಿಲ್ವಾ? ಬಿಡತ್ಲಾಗೆ ಹೋಗಿರ್ತೀರ ಅಂಗಡಿ ಹತ್ರ, ಇನ್ನೇನು ಹೇಳೋದು ಅಂತ ಹೇಳಿ ನಾನು ಇನ್ನೇನು ಹಾಸ್ಪಿಟ್ಲಿಗೆ ಹೋದ್ನಲ್ಲ, ಅದಕ್ಕೆ ಹೇಳಲಿಲ್ಲ ಕಣ್ರಿ. ಸುಮ್ಕಿರ್ ಚೈತ್ರ, ನೀನು ಹೋಗ್ಬೇಡ, ದೇವ್ರಾಣೆಗೆ ಹೋಗ್ಬೇಡ, ನನ್ನ ಮಾತು ಕೇಳು. ನೀನೇನ ಹೋಗ್ಬಿಟ್ರೆ ಅಷ್ಟೇ ನೋಡು. ಅವ್ರು ಮಾಡಿರೋ ಅನ್ಯಾಯಕ್ಕೆ ನಾನು ಹೋಗ್ಬಿಟ್ರೆ ನನಗೆ ಭಾಳ ಸಿಟ್ಟು ಬರ್ತೈತೆ. ಹೋಗ್ಬೇಡ ನೀನು. ಇಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು. ಅತಿಯಾಗಿ ಯಾರನ್ನೂ ಹಚ್ಕೊಂಬಕ್ಕೆ ಹೋಗ್ಬಾರ್ದು. ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಹಾಗೆ ಅತಿಯಾಗಿ ಯಾರನ್ನಾದ್ರೂ ನಂಬಿದರೆ ಅವರಿಂದಲೇ ನಮಗೆ ನೋವಾಗೋದು. ಸರಿನಾ? ನೀನು ಜಾಸ್ತಿ ನಾವು ಆಲೇ ನೋಡಿದ್ದೀನಿ ನಾನು ನಂಬಿ. ಅವ್ನು ಇಲ್ಲೋಡಿಲ್ಲ ಅದೇ ಈ ಸುಗುಣ ಅವ್ನು ವರ್ಷನ ಬಿಟ್ಟು ಹೋದಾಗ ನಾನು ವರ್ಷಕ್ಕೆ ಎಷ್ಟು ಸಹಾಯ ಮಾಡಿದ್ದೀನಿ. ಅಲ್ಲೇ ಎಗ್ ರೈಸ್ ಮಾಡೋದಕ್ಕೆ ಬರಲ್ಲ ಅಂದ, ಟ್ರೈನಿಂಗ್ ಹೋಗು ಅಂದೆ. ಅಣ್ಣ ನಾನೆಲ್ಲ ಹಾಕೋದಕ್ಕೆ ಬೈಕ್ನಾಗ ಆಗಲ್ಲ ಅಂದ, ಆಟೋ ತೊಗೊಂಬಂದು ಕೊಟ್ಟೆ. ಅದು ಇನ್ನೊಂದು ದಿವಸನೂ ಅವರು ನೆನೆಸ್ಕೊಂಡ್ರ? ಹೇಳು, ನೀನೇ ಹೇಳು. ಅವ್ರು ಮಾಡಿರೋದು ನಿನಗೇ ಗೊತ್ತು ತಾನೆ. ಹೇಳು, ನಾನು ಮಾತಾಡ್ತಿರೋದು ತಪ್ಪೋ ಸರಿನೋ? ರೀ ನೀವೇನು ಹಿಂಗೆ ಆಡ್ತೀರಾ ಅಂತ ನಿನ್ನ ತಮ್ಮನ ಬಗ್ಗೆ ಅಂತ ನೀವು ಹೇಳಿದ್ರು ಪರವಾಗಿಲ್ಲ. ಅವ್ರೊಂದು ದಿವಸನೂ ನಾನು ಮಾಡಿರೋ ಸಹಾಯ ನೆನೆಸ್ಕೊಂಬ್ಲಿಲ್ಲ, ಅವ್ರು ಹೇಳಲಿಲ್ಲ. ಅವ್ನು ಏನಂತ ಅಂದ ಗೊತ್ತಾ? ನಾನು ಹೇಳ್ದೆ, ನಾನು ಅವತ್ತು ನಿನಗೆ ಎಷ್ಟು ಸಹಾಯ ಮಾಡಿದ್ನಲ್ಲೋ, ನೀನು ಅದು ನೆನೆಸ್ಕೊಂಬ್ಲಿಲ್ವಾ ಅಂತ ನಾನು ಕೇಳಿದ್ಕೆ, ನೀನು ಮಾಡು ಅಂತ ಹೇಳ್ದವ್ರು ಯಾರು ನಿನಗೆ? ನನಗೆ ಸಹಾಯ ಮಾಡು ಅಂತ ನಾನು ನೀನು ಕೇಳ್ಕಣ್ಣ? ನೀನು ಮಾಡಿದೆ ತಾನೆ, ಮಾಡಬಾರ್ದಾಗಿತ್ತು. ನೀನು ಯಾಕೆ ಮಾಡಿದೆ ನನಗೆ ಸಹಾಯನ ಅಂತ ಹೇಳಿ ಅವನು ನನಗೆ ಕ್ವಶನ್ ಮಾಡ್ದೆ. ಅವಾಗ ನಾನು ಏನು ಮಾತಾಡಬೇಕು ಹೇಳು? ಹಿಂಗೆಲ್ಲ ಅನ್ನಿಸ್ಕೊಂಡು ಮತ್ತೆ ಅವರಿಗೆ ನಾವು ಇದು ಮಾಡಬೇಕಾ? ಅವರಿಬ್ಬರು ಗಂಡ ಹೆಂಡತಿ ಚೆನ್ನಾಗಾಗಲಿ ಚೈತ್ರ. ನೀನು ಮತ್ತೆ ಅವರು ನನಗೆ ಚೈತ್ರಕ್ಕನೇ ಹೇಳ್ಕೊಟ್ಟಿದ್ದು, ನಾನು ನನ್ನ ಗಂಡ ಚೆನ್ನಾಗಿರ್ತಿದ್ವಿ, ಚೈತ್ರಕ್ಕನೇ ಹಿಂಗೆ ಮಾಡಿದ್ದು ಅಂತ ಹೇಳಿ ನಿನಗೆ ವಿರುದ್ಧವಾಗಲಿಲ್ಲ ಅವರು ಅಂತಂದರೆ ನಾನು ಬೇಕಾದರೆ ಕೇಳಿದ್ದು ಕೊಡ್ತೀನಿ. ಅವ್ರು ಹೆಂಗೆ ಅಂದರೆ ಗಂಡ ಹೆಂಡತಿ ನನಗೆ ಚೆನ್ನಾಗಿ ಗೊತ್ತು. ನಾನು ಒಂದು 2-3 ಸತಿ ನೋಡಿಬಿಟ್ಟಿದ್ದೀವಿ ಅವನವ ಹೆಂಗೆ, ಅವನ ಬುದ್ಧಿ ಏನು ಅಂತ. ಅವನ ಬುದ್ಧಿನೂ ಗೊತ್ತು, ಸುಗುಣನ ಬುದ್ಧಿನೂ ಗೊತ್ತು.
ಅಯ್ಯೋ ಬಿಡ್ರಿ, ಏನು ಬೇರೆ ಅಲ್ವಲ್ಲ, ನಿನ್ನ ತಮ್ಮನೇ ತಾನೇ. ನಿನ್ನ ತಮ್ಮ ಸಹಾಯ ಮಾಡಿದಂಗೆ ಬೇರೆಯವ್ರಿಗೆ ಯಾರಿಗಾದ್ರೂ ಸಹಾಯ ಮಾಡೋಕ್ಕಾಗುತ್ತಾ? ಅಯ್ಯೋ, ಅವರು ಇವಾಗ ಪಾಪ ನೋಡಿದ್ರೆ ನನಗೇನೋ ಅಯ್ಯೋ ಅನಿಸುತ್ತೆ ಕಣ್ರಿ. ಅವಳು ಒಬ್ಬಳೇ ಅಳ್ತಾ ಕುತ್ಕೊಂತಾಳೆ, ಒಬ್ಬಳೇ ಕುತ್ಕೊಂಡಿರ್ತಾಳೆ. ಯಾವಾಗಲೂ ಅವಳು ನೋಡ್ತಾ ಇದ್ರೆ ನನಗೇನೋ ತುಂಬ ಬೇಜಾರಾಗ್ತೈತೆ. ನೋಡ್ಕೊಂಡು ಮನಸ್ಸು ಸುಮ್ಮನಿರೋದಕ್ಕಾಗಲ್ಲ. ಏನೋ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಬಿಡ್ರಿ. ಅವ್ರೇನೋ ಮಾಡ್ತಾರೆ ಅಂತ ಹೇಳಿ ನಾವು ಹಂಗೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ಯಾಕಂದರೆ ನಾವು ದೊಡ್ಡವರಾಗಿ ಈಗ ಯಾರಾದರೂ ಅಂತಾರೆ ನಾಳೆ ಹೊತ್ನಾಗ, ಅಯ್ಯೋ ಚೈತ್ರ ನೋಡಪ್ಪ ಇವರೆಲ್ಲ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಬಿಟ್ಟು ಅವು ಸುಗುಣನ್ನು ವರ್ಷನ್ನು ಇದು ಮಾಡಿಬಿಟ್ರು ಅಂತ ಹೇಳಿ ಎಲ್ಲರೂ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಅದಕ್ಕೇ ನೀನು ತಲೆ ಕೆಡಿಸ್ಕೋಬೇಡ್ರಿ ಕಣ್ರಿ, ಸುಮ್ಮನಿರಿ, ಏನೂ ಆಗಲ್ಲ. ಹಿಂಗ ಆ ಸುಗುಣನ್ಗೂ ಚೆನ್ನಾಗಿ ಬುದ್ಧಿ ಬಂದೈತಿ, ಯಾನು ನಂಬಿದ್ರೆ ಯಾವ ಥರ ಆಗುತ್ತೆ ಅಂತ ಹೇಳಿ. ಅವಳಿಗೆ ಇಷ್ಟು ದಿವಸ ಕೈ ಸುಟ್ಟಿರಲಿಲ್ಲ, ಇವಾಗ ಕೈ ಸುಡ್ಸ್ಕೊಬಿಟ್ಟಿದ್ದಾಳೆ, ಇವಾಗ ಸುಟ್ಟೈತಲ್ಲ ಅವಳಿಗೆ ಬುದ್ಧಿ ಬಂದೈತೆ. ಸುಮ್ಮನಿರಿ ನೀವು, ಅವಳು ಏನು ನಮಗೇನು ಮಾತಾಡಲ್ಲ, ಸುಮ್ಮನಿರಿ, ನಾನು ಇದ್ದೀನಿ. ನೀವು ಯಾಕೆ ಸುಮ್ಮನೆ ಟೆನ್ಷನ್ ತಗೊಂಡು ಸುಮ್ಮನೆ ಯಾಕೆ ರೇಗಾಡ್ತೀರಾ? ಏನಾಗಲ್ಲ, ಅಂಥದ್ದೇನಾಗಲ್ಲ, ಸುಮ್ಮನಿರಿ. ಇಲ್ಲ ಚೈತ್ರ, ಏನೇ ಅಂದ್ರೂ ನಾನು ಅವ್ರನ್ನ ನಂಬೋದಿಲ್ಲ. ನೀನು ಎಷ್ಟೇ ಇದು ಮಾಡಿದ್ರು, ನೀನು ಎಷ್ಟ್ರಾಗಿರ್ಬೇಕೋ ಅಷ್ಟ್ರಾಗಿರಬೇಕು, ಅತಿ ಆಗಬಾರ್ದು. ನೀನು ತುಂಬ ಅತಿಯಾಗಿ ಹಸುಗುಣನ್ಗೆ ನೋಡ್ಕೊಳ್ತಾ ಇದೀಯ. ಅವಳ ಪಾಡಿಗಳು ಮಾಡ್ಕೊಂಡು ತಿನ್ನಲಿ. ಗಂಡ ಬಿಟ್ಟಿದ್ರು ಬಂದು ಕಷ್ಟ ಬಿದ್ದು ಅವಳೇ ಅಡುಗೆ ಮಾಡಲಿ, ಅವಳೇ ಮಾಡ್ಕೊಂಡು ತಿನ್ನಲಿ, ಕೆಲ್ಸಕ್ಕೆ ಹೋಗಲಿ. ಕಷ್ಟಪಟ್ರೇನೇ ಬುದ್ಧಿ ಬರೋದು. ಕಷ್ಟಪಡಲಿಲ್ಲ ಅಂತಂದರೆ ಮತ್ತೆ ನಿಮ್ಮನ್ನು ಯಾರು ನೋಡ್ಕೊಳ್ರಿ ಎಂದಿದ್ರು, ನಿಮ್ಮನ್ನು ಯಾರು ಇದು ಮಾಡಿದ್ರು ಅಂತ ಹೇಳಿ ಅವಳೇ ನಿನ್ನ ಮೇಲೆ ಜೋರು ಮಾಡ್ತಾಳೆ. ಸರಿನಾ? ಇವಾಗ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ನೋಡಿ ಹೇಳಿರ್ತೀನಿ ಏನು ಹೇಳ್ತಾ ಇದ್ದ ಈ ವರ್ಷ ಅಂತ ಹೇಳಿ ಮನಸ್ಸಲ್ಲಿ ಇಟ್ಕೊ. ಬೇಕಾದ್ರೆ ಬರೆದಿಟ್ಕೊ, ನಾನು ಹೇಳ್ತಾ ಇರೋದನ್ನ ಖಾಲಿ ಪೇಪರ್ ಮೇಲೆ ಬರೆದಿಟ್ಕೊ. ಅವ್ರು ಹಂಗೆ ಗಮಲಿಲ್ಲ, ಆ ಸುಗುಣ ಸ್ವಲ್ಪ ಗಂಡ ಚೆನ್ನಾಗಿ ಆಗ್ತಿದ್ದಂಗೆ ನಿನಗೆ ವಿರುದ್ಧವಾಗಿ ಆಗಲಿಲ್ಲ ಅಂತಂದರೆ ಕೇಳು, ನಾನು ಕೇಳಿದ್ದು ಕೊಡ್ತೀನಿ. ಆ ಸುಗುಣನ ಬುದ್ಧಿನೂ ಗೊತ್ತು, ಅವನ ಬುದ್ಧಿನೂ ಗೊತ್ತು. ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅದನ್ನೆಲ್ಲ ನೆನೆಸ್ಕೊಂಡಂಗೆ ಅವನು ನನಗೇನೆ ನನ್ನ ಅಂಗಡಿನೇ ಕಳ್ತನ ಮಾಡಿಬಿಟ್ಟ. ನನ್ನ ಅಂಗಡಿಲೇನೆ ಬೇರೆ ಬೀಗ ಮಾಡಿಸ್ಕೊಬಿಟ್ಟು ಬೇರೆ ಐಟಮ್ ಎಲ್ಲ ತೊಗೊಂಡೋಗಿ ಎಲ್ಲ ಮಾರ್ಕೊಳ್ಳೋದು ಇಂಥದ್ದೆಲ್ಲ ಮಾಡಿಬಿಟ್ಟ. ನಮ್ಮ ಅಂಗಡಿ ಕೆಲ್ಸಕ್ಕೆ ಬರ್ತಿರೋ ಡಿಂಪಕ್ಕ ಪ್ರಕಾಶ್ ಅವರಿಬ್ಬರನ್ನೂ ಕೆಡಿಸ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟ. ನನ್ನ ಅಂಗಡಿನೇ ಎಲ್ಲನ ಹಾಳಾಗೋಗ್ಲಿ ಅಂತ ಹೇಳಿ ಎಷ್ಟು ಇದನ್ನು ಮಾಡ್ದ. ನಾನು ತಮ್ಮ ಅಂತ ಹೇಳಿ ಎಷ್ಟು ಸಹಾಯ ಮಾಡಿದ್ದಕ್ಕೂ ನನಗೆ ಇವತ್ತು ಅವ್ನು ಮೋಸ ಮಾಡಿಬಿಟ್ಟ ಅಂದರೆ ನಿನ್ನ ಲೆಕ್ಕ ಹಾಕು ಚೈತ್ರ. ನಾನು ಇವತ್ತು ಸಿಟ್ಟಾಗಬೇಕೋ ಬೇಡವೋ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಎಂಥವ್ರಿಗೂ ಮನಸ್ಸು ಬರೋದಿಲ್ಲ ಅವ್ರಿಗೆ ಸಹಾಯ ಮಾಡೋದಕ್ಕೆ. ಆ ಸುಗುಣ ಅವನ ಜೊತೆ ಸೇರಿಬಿಟ್ಟು ಎಷ್ಟೆಲ್ಲ ಇದು ಮಾಡ್ತು. ಕಳ್ತನ ಮಾಡ್ಕೊಂಬಂದರು, ಪ್ರತಿಯೊಂದು ಐಟಮನ್ನು ನಮ್ಮ ಅಂಗಡಿಲೇ ತಂದರು. ಅವಾಗೆಲ್ಲ ತರ್ತಾಯಿದ್ರು ಚಿಲ್ಲರೆ ಗಿಲ್ರೆ ಎಲ್ಲ ಐಟಮ್ ಎಲ್ಲನ. ನಾನು ಬಿಡು ಹೋಗ್ಲಿ ಅಂತ ಸುಮ್ಮನಿದ್ದೆ. ಅವರೆಷ್ಟು ಮಾತಾಡಿದ್ರು ಹೇಳು, ನೀನೇನೆ. ಅದನ್ನು ನೆನೆಸ್ಕೊಂಡ್ರೆ ಯಾರಿಗೆ ತಾನೇ ಸಹಾಯ ಮಾಡೋದಕ್ಕೆ ಮನಸ್ಸು ಬರುತ್ತೆ ಹೇಳು ಚೈತ್ರ? ಅಯ್ಯೋ ಬಿಡ್ರಿ, ಅದನ್ನೇ ಸಾಧಿಸ್ತಾ ಹೋದ್ರೆ ಆಗಲ್ಲ. ಇವಾಗ ಏನು ಮಾಡೋಕ್ಕಾಗುತ್ತೆ? ಇವಾಗ ಏನೋ ಅನಿವಾರ್ಯ ಆಗೋಗ್ಬಿಟ್ಟೈತೆ. ಅವಳು ಬಂದು ಅಕ್ಕ ತಪ್ಪ ಇಟ್ಕೊಳಕ್ಕಂತ ಕಾಲು ಹಿಡ್ಕೊಂಡ್ಲು, ಕ್ಷಮ್ಸಕ್ಕ ಅಂತ ಕೇಳ್ಕೊಂಡ್ಲು. ಇನ್ನೇನು ಮಾಡೋಕ್ಕಾಗುತ್ತೆ? ಹಂಗೆ ಇದ್ದರೆ ನಮಗೆ ಒಂಥರ ಮನಸ್ಸು, ನಮ್ಮದು ಕಲ್ ಮನಸ್ಸಲ್ಲ ಕಣ್ರಿ, ಕರ್ಗೋಗ್ಬಿಡುತ್ತೆ ಬೇಗ. ಯಾರಿಗನಾಗಲಿ ನಮ್ಮ ಮುಂದೆ ಬಂದು ಹೊಳ್ತಾ ಇದ್ದಾರೆ ಅವರು ಅಂತಂದರೆ ನಮಗೆ ಮನಸ್ಸು ಬೇಗ ಕರ್ಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಬಿಡ್ರಿ, ಅವಳೇನೋ ನೀವು ಮಾತಾಡಿದ್ಲು, ಅವಳೇನೋ ಇದು ಮಾಡಿದ್ಲು ಅಂತ ಹೇಳಿ ನಾವು ಅವಳಂಗೆ ಆಡಿದ್ರೆ ಆಗಲ್ಲ. ಸುಮ್ಮನೆ ಇರ್ರಿ, ನೀವು ಯಾಕೆ ಸಿಟ್ಟಾಗಬೇಡ್ರಿ. ನೀನು ನನ್ನ ಮಾತು ಮೀರಿ ಅವರಿಗೆ ಸಹಾಯ ಮಾಡೋದಕ್ಕೆ ಹೋದರೆ ಮುಂದೆ ಅದು ಏನೇ ಬಂದರೂ ನೀನೇ ಅನುಭವಿಸ್ತೀಯ. ನಾನು ನಂಬೋದಿಲ್ಲ ಅಂದ್ರೆ ನಂಬೋದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಅವ್ರನ್ನ ನಂಬೋದಿಲ್ಲ. ಅದೇನೇ ಬರಲಿ, ಅವ್ರು ಏನೇ ಇದು ಮಾಡಿದ್ರು ಅವ್ರನ್ನ ನಂಬೋದಿಲ್ಲ. ನಾನು ನಾಳೆ ಭಾಳ ಸಹಾಯ ಮಾಡಿ ಅವರಿಂದ ನೋವು ಅನುಭವಿಸಿರೋನು ನಾನು. ಅವರಿಂದ ಎಷ್ಟು ಕಷ್ಟ ಬಿದ್ದು ನನ್ನ ಮನಸ್ಸಿಗೆ ನೋವು ಮಾಡ್ಕೊಂಡಿರೋನು ನಾನು. ನಿನಗೂ ಆಗೈತೆ ಆದರೆ ಅನುಭವ, ನೀನು ಅದನ್ನೆಲ್ಲ ಯೋಚನೆ ಮಾಡ್ತಿಲ್ಲ, ನೀನು ಮರ್ತು ಬಿಡ್ತೀಯ ಬೇಗ. ಆದರೆ ನನ್ನ ಮನಸ್ಸಲ್ಲಿ ಅದು ಶಾಶ್ವತವಾಗಿ ಉಳ್ಕೊಳುತ್ತೆ. ಅವ್ನು ಮಾಡಿರೋದು ಇದು ಮರೆಯೋ ಅಂಥದ್ದಲ್ಲ. ನಿಜವಾಗ್ಲೂ ನನ್ನ ಸ್ವಂತ ತಮ್ಮನಾಗಿ ಅಣ್ಣಾಗಿ ಈ ಥರ ಮಾಡಿದ್ದಾನೆ ಅಂದರೆ ನಿಜವಾಗ್ಲೂ ಅದನ್ನ ಮರಿಬೋದಾ? ನೀನೇ ಹೇಳು ಚೈತ್ರ. ಅಲ್ಲ, ಅವ್ರು ಹಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ದಕ್ಕೆ ನೀವು ಸರಿಯಾಗಿ ಮಾತಾಡ್ತಾ ಇದ್ರ, ನನಗೂ ಅರ್ಥ ಆಗುತ್ತೆ. ಏನು ಮಾಡಲಿ ಇವಾಗ? ಪಾಪ ಅವಳು ಬಂದು ಏನೋ ಮಾತಾಡಬೇಕು ಅನಿವಾರ್ಯ. ಮಾತಾಡ್ಸಿದ್ಲು ಅಂದಮೇಲೆ ಮಾತಾಡಬೇಕಲ್ಲ. ಈಗ ವಾರ್ಗಿತ್ತಿ ಜಗಳ ಇದ್ದಿದ್ದೇನೆ, ಅಣ್ಣ ತಮ್ಮಗಳ ಜಗಳ ಇದ್ದಿದ್ದೇನೆ, ಯಾವಾಗಲೂ ಇದ್ದೇ ಇರುತ್ತೆ ಜಗಳ. ಅದಕ್ಕೋಸ್ಕರನ ಇವಾಗ ಅವಳು ಬಂದು ಮಾತಾಡಿಸ್ತಿದ್ಲು, ಅವಳು ಬಂದು ಮಾತಾಡ್ಸಿದ್ಲು ಅಂದಮೇಲೆ ನಾನು ಮಾತಾಡಲಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರಲ್ಲ ಕಣ್ರಿ. ಬಿಡ್ರಿ, ರೇಗಾಡಬೇಡಿ. ಸರಿ, ಏನಾರ ಮಾಡ್ಕೊಂಡು ಹೋಗು. ನನ್ನ ಮಾತು ಕೇಳಲ್ಲ ಅಂದಮೇಲೆ ನಾನು ಏನು ಹೇಳೋದಿಲ್ಲ ನಿನಗೆ. ನಾನು ಹಸುಗುಣನ ಜೊತೆ ಚೆನ್ನಾಗಿರೋದು ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ. ಏನು ಮಾಡಲಿ, ಅನಿವಾರ್ಯ. ಪಾಪ ಇವಾಗ ಅಯ್ಯೋ ಅನಿಸುತ್ತೆ, ಮಾತಾಡಿಸ್ಬೇಕು ಅನಿಸುತ್ತೆ. ಯಾಕಂದರೆ ಅವರು ಹಂಗೆ ಮಾಡಿದ್ರು, ನಿಮಗೆ ಗೊತ್ತಲ್ಲ ಎಷ್ಟೆಲ್ಲ ನಮಗೆ ಕೆಟ್ಟದ್ದು ಮಾಡಿದ್ರು. ಅವರು ಅಂಗಡಿ ಕಳ್ತನ ಮಾಡಿದ್ರು, ಅಂಗಡಿ ಬೆಂಕಿ ಇಡಬೇಕಂತ ಬಂದರು. ಎಲ್ಲ ಅಂಗಡಿ ಐಟಮ್ ಎಲ್ಲ ಕಳ್ತನ ಮಾಡಿ ಹೊತ್ಕೊಂಡೋಗಿ ಮೆಲ್ಲ ಮಾರ್ಕೊಂಡ್ರು. ಮತ್ತು ಡಿಂಪಕ್ಕೂ ಪ್ರಕಾಶನನ್ನು ಇವ್ರನ್ನೆಲ್ಲ ನಮ್ಮ ಅಂಗಡಿಯಿಂದ ತೆಗಿಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರು. ಏನೇನೋ ಮಾಡಿದ್ರು, ಒಂದಲ್ಲ ನಮಗೆ ಅವ್ರ ತೊಂದರೆ ಕೊಟ್ಟಿದ್ದು ಹಸುಗುಣನೂ ವರ್ಷ.
ಆದರೆ ಅದೆಲ್ಲ ನನ್ನ ಮನೆಯವ್ರ ಮನಸ್ಸಲ್ಲಿ ಐತೆ. ಅವ್ರಿಗೆ ಯಾವುದಕ್ಕೂ ಸಿಟ್ಟು ಬಂದಿಲ್ಲ ಅಲ್ಲ, ಅದೇ ಥರ ಬೀಗ ಮಾಡಿಸ್ಕೊಂಡು ಅಂಗಡಿಲೆಲ್ಲ ಕಳ್ತನ ಮಾಡಿಬಿಟ್ರಲ್ಲ, ಅದಕ್ಕೇ ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ. ಇಂಥದ್ದು ಮಾಡಿದ್ರೆ ಯಾರಿಗೂ ಮನ್ಸು ಬರೋದಿಲ್ಲ, ಒಳ್ಳೆ ಮನಸ್ಸು ಬರೋದಿಲ್ಲ. ಏನೇ ಅಂದರೂ ನಂಬೋದಿಲ್ಲ. ಅವ್ರು ಆಲೆ ಅವಾಗ ಸುಗುಣ ಬಿಟ್ಟೋದಾಗ ಅವನಿಗೆ ಎಲ್ಲ ಸಹಾಯ ಮಾಡಿ ಅನ್ನಿಸ್ಕೊಬಿಟ್ಟಿದ್ದಾರೆ. ಅದಕ್ಕೆ ಇವ್ರಿಗೆ ಬೇಜಾರಾಗೋರು. ಏನು ಮಾಡಲಿ, ಅವರು ನನ್ನ ಮೇಲೆ ಜಗಳ ಮಾಡ್ತಾ ಇದ್ದಾರೆ, ನೀನು ಹೋಗ್ಬೇಡ, ಅವ್ರನ್ನ ಮಾತಾಡಿಸ್ಬೇಡ ಅಂತ ಹೇಳಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.